ನಮ್ಮ ಜನ್ರೇಷನ್ ಎಲ್ಲ ಅಮ್ಮಂದಿರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಮಗುದು ಬೇಬಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ. ಅದೇ ಥರ ನಾನು ಕೂಡ ನನ್ನ ಮಗುದು ನ್ಯೂ ಬಾರ್ನ್ ಬೇಬಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ನನ್ನ ದೊಡ್ಡ ಮಗ ಕರೋನಾ ಲಾಕ್ಡೌನ್ ಆಗೋಕ್ಕೆ 3 ದಿವಸ ಅಂತ ಹುಟ್ಟಿದ. ಹಾಗಾಗಿ ನನಗೆ ಅವನ್ನ ನ್ಯೂ ಬಾರ್ನ್ ಬೇಬಿ ಫೋಟೋಶೂಟ್ ಮಾಡ್ಸೋಕ್ಕೆ ಆಗಲಿಲ್ಲ. ನನಗೆ ಹೇಗೆ ಬರುತ್ತೋ ಹಾಗೆ ಮಂತ್ಲಿ ಫೋಟೋಶೂಟ್ಗಳನ್ನ ಮೊಬೈಲ್ನಲ್ಲೇ ತೆಗೆದೆ. ಆದರೂ ನನಗೆ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಫೋಟೋಸ್ ತೆಗ್ದಂಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಕ್ಕೆ ನನ್ನ ಸೆಕೆಂಡ್ ಬೇಬಿಗಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಎಲ್ಲೇ ಸರ್ಚ್ ಮಾಡಿದ್ರೂ 10,000, 15,000, 25,000 ಪ್ಯಾಕೇಜೇ ಇತ್ತು. ಅಷ್ಟು ಕೊಟ್ಟರೂ ಕೂಡ ಓನ್ಲಿ 1 hour ಸೆಷನ್, 20 ಎಡಿಟೆಡ್ ಫೋಟೋಸ್, 2 ಬ್ಯಾಕ್ಗ್ರೌಂಡ್ಸ್, 2 ಕಾಸ್ಟ್ಯೂಮ್ ಅಂತ ಹೇಳಿ ಏನೇನೋ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು. ಈಗ ತಾನೇ ಮೆಟರ್ನಿಟಿ ಫೋಟೋಶೂಟ್ ಆಯಿತು, ಬೇಬಿ ಶವರ್ ಫೋಟೋಶೂಟ್ ಆಯಿತು, ಮತ್ತು ನ್ಯೂ ಬಾರ್ನ್ ಬೇಬಿ ಫೋಟೋಶೂಟ್ಗೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದರೆ ಮನೆಯವ್ರಿಗೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಸ್ಮಾಲ್ ಬಡ್ಜೆಟ್ ಯಾವುದಾದ್ರೂ ಇದೆಯಾ ಅಂತ ಸರ್ಚ್ ಮಾಡ್ತಾ ಇದ್ದೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚ್ ಮಾಡಬೇಕಾದ್ರೆ ಕಿಡ್ಸ್ ಸ್ಟುಡಿಯೋನವರು ಒಂದು ಆಫರ್ ಬಿಟ್ಟಿದ್ರು. 3 hours ಸೆಷನ್, 8 to 10 ಥೀಮ್ಸ್, ಅನ್ಲಿಮಿಟೆಡ್ ಫೋಟೋಸ್ ಅಂತ ಹೇಳಿ ಆಫರ್ ಬಿಟ್ಟಿದ್ರು. ಈ ಸ್ಟುಡಿಯೋ ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ ಇದೆಯೋ ಏನೋ ಅಂತ ಹೇಳಿ ಸರ್ಚ್ ಮಾಡಿದೆ. ನೋಡಿದ್ರೆ ಅದು ನಮ್ಮ ಏರಿಯಾದಲ್ಲೇ ರಾಜರಾಜೇಶ್ವರಿ ನಗರಲ್ಲೇ ಇತ್ತು. ನನಗೆ ಈ ಪ್ಯಾಕೇಜ್ ನನ್ನ ಬಡ್ಜೆಟ್ಗೆ ಓಕೆ ಅಂತ ಅನ್ನಿಸ್ತು. ಸರಿ ಅಂತ ಹೇಳಿ ನಾನು ಇದನ್ನು ಬುಕ್ ಮಾಡಿಕೊಂಡೆ. ಶೆಡ್ಯೂಲ್ ಆಗಿದ್ದ ಟೈಮ್ಗೆ ನಾವು ಹೋಗಿ ಲೊಕೇಶನ್ಗೆ ರೀಚ್ ಆಗಿದ್ವಿ. ಸ್ವಲ್ಪ ಕಾಲ್ಗೆ ಮೆಸೇಜ್ಗೆಲ್ಲ ಡಿಲೇ ಆಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಲೊಕೇಶನಲ್ಲಿ ನೋಡಿದ್ರೆ ಸ್ಟುಡಿಯೋ ಯಾವುದೇ ಹೆಸರೇ ಆಗಲಿ ಏನೂ ಮೆನ್ಷನ್ ಮಾಡಿರಲಿಲ್ಲ. ನನಗೆ ಒಂದು ಸೆಕೆಂಡ್ ಟೆನ್ಷನ್ನೇ ಆಗೋಯಿತು, ನಾನೇನಾದ್ರು ರಾಂಗ್ ಆಗಿ ಏನಾದರೂ ಬುಕ್ ಮಾಡಿಬಿಟ್ನಾ ಅಂತ ಹೇಳಿಬಿಟ್ಟು. ಆಮೇಲೆ ಅವ್ರು ಕಾಲ್ ರಿಸೀವ್ ಮಾಡಿ ಹೊರಗಡೆ ಬಂದು ಮನೆ ಒಳಗಡೆ ಕರ್ಕೊಂಡೋದ್ರು. ಮನೆ ಒಳಗಡೆ ಹೋಗಿ ನೋಡಿದ್ರೆ ಒಂದು 40-60 ಮನೆ ಒಳಗಡೆ 10 ಅಲ್ಲ 20 ಅಲ್ಲ 100 ಐಟಮ್ಸು, ಆ್ಯಕ್ಸಸರೀಸು, ಸೆಟಪ್ಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಅದನ್ನು ನೋಡಿ ನನಗೆ ಸ್ವಲ್ಪ ಸಮಾಧಾನ ಆದಂಗಾಯಿತು. ಸರಿ, ಯಾಕ್ರಿ ಒಂದು ಬೋರ್ಡ್ ಹಾಕಬಾರ್ದಾ? ಬಂದಿರೋ ಕಸ್ಟಮರ್ಗೆ ನಿಮ್ಮ ಲೊಕೇಶನ್ ಯಾವುದು ಅಂತ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಅವರು ಇಲ್ಲ, ಬೋರ್ಡ್ ಹಾಕಿದ್ರೆ ಕಸ್ಟಮರ್ ಯಾರಾದರೂ ಎಂಕ್ವೈರಿಗೆ ಅಂತ ಬಂದರೆ ಮಗುಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಕಿಲ್ಲ ಅಂತ ಹೇಳಿದ್ರು. ಅದರಲ್ಲೇ ನನಗೆ ಅನ್ನಿಸ್ತಾ ಇತ್ತು ಅವರು ಮಗುಗೆ ಎಷ್ಟು ಕೇರ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಹೀಗೆ ದೊಡ್ಡವ್ರಿಗಾದರೆ ನಾವು ಹೀಗೆ ನಿಂತ್ಕೊಳ್ಳಿ, ಹಾಕಿ ಪೋಸ್ ಕೊಡಿ ಅಂತ ಎಲ್ಲ ಹೇಳಿ ಫೋಟೋಸ್ಗಳನ್ನ ತೊಗೊಳ್ತೀವಿ. ಅದೇ ಎಳೆ ಮಗುಗಾದರೆ ಅದು ಹೇಗೆ ಪೋಸ್ ಕೊಡುತ್ತೋ ಅದೇ ಫೋಟೋಸ್ನ ನಾವು ತೊಗೋಬೇಕಾಗತ್ತೆ. ಅದು ಅಳೋ ಅಂತ ಎಳೆ ಮಗುನ ಸಮಾಧಾನ ಮಾಡಿಕೊಂಡು ಫೋಟೋಸ್ ತೆಗಿಯೋದಿದೆಯಲ್ಲ, ಅದೇ ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನನಗೆ 2 ಮಕ್ಕಳಾಗಿದ್ದರೂ ಕೂಡ ನನ್ನ ಮಕ್ಕಳನ್ನ ನನಗೆ ಸರಿಯಾಗಿ ಇನ್ನೂ ಕ್ಯಾರಿ ಮಾಡೋಕ್ಕೆ ಸರಿಯಾಗಿ ಬರೋದಿಲ್ಲ. ಅರ್ಧ ಗಂಟೆಗಿಂತ ಜಾಸ್ತಿ ಗಲಾಟೆ ಮಾಡಿದ್ರೆ ನಮ್ಮ ಮಕ್ಕಳ ಕಿರಿಕಿರಿನ ನಾವೇ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಬೇರೆಯವ್ರ ಮಕ್ಕಳನ್ನ ಸಮಾಧಾನ ಮಾಡಿಕೊಂಡು ಪೇಷನ್ಸಿಂದ ಅವ್ರಿಗೆ ರ್ಯಾಪಿಂಗ್ ಮಾಡಿಕೊಂಡು ಆ ಮಗು ಫೋಟೋ ತೆಗಿಯೋದಿದೆಯಲ್ಲ, ಅದಕ್ಕೆ ತುಂಬಾ ಡೆಡಿಕೇಶನ್ ಇರಬೇಕು. ಬೇಬಿನ ಕೇರ್ ಮಾಡ್ತಾ ಮಾಡ್ತಾ ಅಥರ್ವನ್ಗಂತೂ ಪಾಪ ಏನೂ ತೊಗೊಂಡೇ ಹೋಗಿರಲಿಲ್ಲ. ಹೊರಗಡೆನೇ ಏನಾದ್ರು ತಿನ್ನಿಸ್ಕೊಳ್ಳೋಣ ಅಂತ ಹಾಗೆ ಬಂದುಬಿಟ್ಟಿದ್ವಿ. ನೋಡಿದ್ರೆ ಹೊರಗಡೆ ಫುಲ್ ಮಳೆನೇ ಬಂದುಬಿಡ್ತು. ಅವನಿಗೂ ಊಟ ಮಾಡ್ಸೋಕ್ಕೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಒಂದು ವಾರದಿಂದ ಫೋಟೋಶೂಟ್ ಅಂತ ಹೇಳಿ ಅವ್ನ ಮೈಂಡ್ನಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿತ್ತು. ಹಾಗಾಗಿ ಹೇಳ್ದಂಗೆ ಅವನು ಒಂದು 4 ಫೋಟೋಗೆ ಪೋಸ್ ಕೊಟ್ಟ. ಕೊನೆಗೂ ನಮಗಿಷ್ಟ ಆಗೋಗೆ ಫೋಟೋಶೂಟ್ನ ಕಂಪ್ಲೀಟ್ ಮಾಡಿಕೊಟ್ರು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಿಡ್ಸ್ ಸ್ಟುಡಿಯೋ ಅವ್ರದ್ದು ನಂಬರ್ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವ್ರನ್ನ ನೋಡಿ ನನಗೆ ಅನ್ನಿಸ್ತಾ ಇತ್ತು, ಯಾವುದೇ ಕೆಲಸಕ್ಕೆ ಆದರೂ ಡೆಡಿಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ತಾಳ್ಮೆನೂ ಬೇಕಾಗುತ್ತೆ ಅಂತ. ನೀವು ಮಾಡೋ ಕೆಲಸದಲ್ಲಿ ನಿಮಗೂ ಕೂಡ ಆ ಸಕ್ಸಸ್ ಸಿಕ್ಕಲಿ, ಹಾಗೆ ಆ ಸಕ್ಸಸ್ಗೆ ಒಂದು ತಾಳ್ಮೆ ಇರಲಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.